ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೋಮವಾರದ ವ್ಲಾಗ್. ತಿಂಡಿಗೆ ಅಂತ ಹೇಳಿ ವೆಜಿಟೇಬಲ್ ರೈಸ್ನ ಮಾಡಿದ್ದೆ. ತುಂಬಾ ಹೆಲ್ದಿಯಾಗಿ ಮಾಡ್ಕೋಬೋದು. ಆ ರೆಸಿಪಿನ ಇಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗಂತೂ ತೊಗರಿಕಾಳು ಸೀಸನ್ ಇರೋದ್ರಿಂದ ಏನಾದರೂ ಒಂದು ರೆಸಿಪಿ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ನಾನಿಲ್ಲಿ ತೊಗರಿಕಾಳು ಹಾಗೆಯೇ ತರಕಾರಿಗಳನ್ನ ಯೂಸ್ ಮಾಡಿ ವೆಜಿಟೇಬಲ್ ರೈಸ್ನ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಹಾಗೆಯೇ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಜೊತೆಗೆ ತರಕಾರಿಗಳಲ್ಲಿ ಆಲೂಗೆಡ್ಡೆ, ಬೀನಿಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಜೊತೆಗೆ ಒಂದು 2 ಹೋಳಷ್ಟು ನಿಂಬೆಹಣ್ಣನ್ನು ಕೂಡ ತೊಗೊಂಡಿದ್ದೀನಿ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಅದಾದಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ತಕ್ಷಣವೇ ನಾನು ಮೊದಲಿಗೆ ತೊಗರಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಎಣ್ಣೆಗೆ ಹಾಕೋದ್ರಿಂದ ತೊಗರಿಕಾಳು ಬೇಗನೆ ಬೇಯುತ್ತೆ. ನಾವಿಲ್ಲಿ ನೀರನ್ನು ಹಾಕಿ ಬೇಯಿಸ್ತಾ ಇಲ್ಲ ಅಲ್ವಾ, ಅದರಿಂದ ಎಣ್ಣೆಲಿ ಹಾಕಿ ತಕ್ಷಣ ಫ್ರೈ ಮಾಡಿದ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಬೇಗನೂ ಕೂಡ ಬೇಯುತ್ತೆ. ಅದರಿಂದ ಫಸ್ಟಿಗೆ ತೊಗರಿಕಾಳನ್ನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಉದ್ದುದ್ದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆರಡೂ ಅಷ್ಟೇ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಹಸಿಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕಿ ಕಾಳು ಜೊತೆ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಗೆಯೇ ಈರುಳ್ಳಿ ಸ್ವಲ್ಪ ಬೆಂದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಳಿಗೆ ಆಗಿರ್ಬೋದು, ತರಕಾರಿಗೆ ಆಗಿರ್ಬೋದು, ಸ್ವಲ್ಪ ರುಚಿನ ಹಾಕಿ ಫ್ರೈ ಮಾಡೋದ್ರಿಂದ ಬೇಗನೆ ಬೇಯುತ್ತೆ. ಈಗ ನಾನು ಇದಕ್ಕೆ ಕಟ್ ಮಾಡಿರುವಂತಹ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಆಗುತ್ತೋ ಅಷ್ಟು ಸಣ್ಣದಾಗಿ ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು, ಆಗ ಚೆನ್ನಾಗಿ ಬೇಯುತ್ತೆ. ನಾನಿಲ್ಲಿ ತರಕಾರಿಗಳಲ್ಲಿ ಬೀನಿಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ನಿಮ್ಮ ಚಾಯ್ಸ್ ಯಾವುದಿರುತ್ತೆ ಅದನ್ನು ನೀವು ಯಾವ ತರಕಾರಿ ಕೂಡ ಬೇಕಾದರೂ ಇಲ್ಲಿ ಹಾಕೋಬೋದು. ಈಗ ತರಕಾರಿಗಳನ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ನಾನಿಲ್ಲಿ 4 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಚಿಕ್ಕದಾದರೆ ಅದನ್ನು ಇನ್ನೂ ಸ್ವಲ್ಪ ಒಂದು 2 ಎಕ್ಸ್ಟ್ರಾನ ಹಾಕ್ಕೊಳ್ಳಿ. ಈಗ ಟೊಮೊಟೊನ ಹಾಕಿ ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಕಾಳು ಮತ್ತು ತರಕಾರಿ ಎಲ್ಲ ಬೇಯಬೇಕಾಗತ್ತಲ್ಲ, ಅದರಿಂದ ಸ್ವಲ್ಪ ನೀರು ಸುಂಡೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬೆಂದ ಮೇಲೆ ಇದಕ್ಕೆ ಲಾಸ್ಟಿಗೆ ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು. ಈಗ ಇದಕ್ಕೆ ಉದುದ್ರಾಗಿ ಮಾಡ್ಕೊಂಡಿರುವಂತಹ ಬಿಳಿ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ರೈಸನ್ನು ಹಾಕ್ಕೊಂಡಾದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ತರಕಾರಿ ಎಲ್ಲ ಬೇಯೋದಕ್ಕೆ ಅಂತ ಹೇಳಿಬಿಟ್ಟು ಸಾಲ್ಟನ್ನು ಹಾಕಿದ್ದೆ. ಈಗ ರೈಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು 2 ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡಿದ್ದೀನಲ್ಲ, ಅದರಿಂದ ನಾನು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಟೊಮೊಟೊನ ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಮೇಲ್ಗಡೆ ನೀವು ಡಿಪೆಂಡ್ ಎಷ್ಟನ್ನು ನಿಂಬೆಹಣ್ಣಿನ ರಸನ ಹಾಕೋಬೇಕಾಗತ್ತೆ ಅಂತ ಹೇಳಿ ನೀವು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸು ಫ್ಲೇಮಲ್ಲಿ ಇರಬೇಕಾದ್ರೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಉದುದ್ರಾಗಿ ಬರ್ತಾ ಇದೆ ಅಂತ. ಮಕ್ಕಳು ಲಂಚ್ ಬಾಕ್ಸಿಗಂತೂ ತುಂಬಾ ಹೆಲ್ದಿಯಾದಂತಹ ರೆಸಿಪಿ, ಹಾಗೆಯೇ ಇಷ್ಟಪಟ್ಟು ಕೂಡ ತಿಂತಾರೆ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಆ ಮಧ್ಯೆ ಮಧ್ಯೆ ವೆಜಿಟೇಬಲ್ಸು ಹಾಗೆಯೇ ಆ ತೊಗರಿಕಾಳು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿತ್ತು. ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಬೆಳಗ್ಗೆ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ನಮ್ಮ ಊರಿನ ಪಕ್ಕ ಒಂದು ಜಾತ್ರೆ ಇತ್ತು. ಅಂದರೆ ನಮ್ಮ ಅಜ್ಜಿ ಊರಿನ ಪಕ್ಕ. ನಾವು ಚಿಕ್ಕವರಿದ್ದಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಮದುವೆ ಆದಮೇಲೆ ಹೋಗೋದಕ್ಕೂ ಚಿಕ್ಕವರಿದ್ದಾಗ ಹೋಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಗೆಲ್ಲ ಫ್ರೆಂಡ್ಸ್ಗಳ ಜೊತೆ ನಡ್ಕೊಂಡೇ ಹೋಗ್ಬಿಡ್ತಾ ಇದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. 75ನೇ ವರ್ಷದ್ದು ಮಹಾಮಸ್ತಕಾಭಿಷೇಕ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಅಂದರೆ ಮೇಲ್ಗಡೆ ಗೊಮ್ಮಟಗಿರಿ ಅಂತ ಹೇಳಿಬಿಟ್ಟು ಅದು ಮೆಟ್ಲು ಹತ್ಕೊಂಡು ಹೋಗಬೇಕು. ಆದರೆ ತುಂಬ ಅಂದರೆ ತುಂಬಾ ರಶ್ ಇತ್ತು. ಮತ್ತು ನಾವು ಹೋಗೋ ಟೈಮಿಗೆ ಅಭಿಷೇಕ ಮಾಡ್ತಾಯಿದ್ರು, ಅದರಿಂದ ಯಾರನ್ನೂ ಕೂಡ ಮೇಲ್ಗಡೆ ಬಿಡ್ತಾ ಇರಲಿಲ್ಲ. 2 ಗಂಟೆಗೆ ಬಿಡ್ತಾರೆ ಅಂತ ಹೇಳಿದರು. ನಾವು ಹೋದಾಗಲೇ ಒಂದು 12:30 ಆಗಿತ್ತು. ಅದರಿಂದ ಅಲ್ಲಿವರೆಗೂ ಅಲ್ಲೆಲ್ಲ ಏನೇನಿರುತ್ತೆ ಅಂತ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು
ಸುತ್ತ ನೋಡ್ತಾ ಇದ್ವಿ. ಜಾತ್ರೆ ಅಂದಮೇಲೆ ಎಷ್ಟೊಂದು ಅಂಗಡಿಗಳೆಲ್ಲ ಹಾಕಿರ್ತಾರಲ್ವ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಹೋಗಿ ಓಡಾಡಿದ್ದಾಗಿರ್ಬೋದು, ಅಲ್ಲಿ ಏನಾದರೂ ಐಟಮ್ಗಳು ತಗೊಂಡಿದ್ದಾಗಿರ್ಬೋದು, ಎಲ್ಲನೂ ಕೂಡ ನೆನಪಾಗ್ತಾಯಿತ್ತು. ಹಾಗೆಯೇ ಅಲ್ಲಿ ಮೇಲ್ಗಡೆ ಏನು ಅಭಿಷೇಕ ಮಾಡ್ತಿದ್ರು ಅದನ್ನು LED ಡಿಸ್ಪ್ಲೇಲಿ ಹಾಕ್ತಾಯಿದ್ರು. ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಫೆಸಿಲಿಟಿ ಮಾಡಿದರು. ಎಲ್ಲ ಕಡೆ ಪೆಂಡಲ್ ಹಾಕಿ, ಮತ್ತು ಕುಡಿಯೋದಕ್ಕೆ ನೀರಾಗಿರ್ಬೋದು, ಜನ ಕುತ್ಕೊಂಡು ನೋಡೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿ ಫೆಸಿಲಿಟಿಗಳನ್ನ ಕೊಟ್ಟಿದ್ದರು. ಇಷ್ಟರಲ್ಲಿ ಅದನ್ನು ಎಲ್ಲ ಮುಗಿಯೋಷ್ಟರಲ್ಲಿ ನಾವು ಪ್ರಸಾದ ತಿನ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಪ್ರಸಾದ ತಿನ್ನೋದಕ್ಕೆ ಅಂತ ಹೋದ್ವಿ. ಅಂದರೆ ಇದು 3 ಡೇಸಿಂದನೂ ಈ ಜಾತ್ರೆ ನಡೀತಾ ಇತ್ತು. ಪ್ರತಿ ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ, ರಾತ್ರಿ 3 ಟೈಮು ಪ್ರಸಾದ ಕೊಡ್ತಾಯಿದ್ರು. ನಾವು ಹೋದಾಗ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಜಿಲೇಬಿ ಹಾಗೆ ಬಿಸಿಬೇಳೆ ಬಾತು, ಜೊತೆಗೆ ಇದಕ್ಕೆ ಬೂಂದಿ ಖಾರನೂ ಕೊಟ್ಟಿದ್ದರು, ಹಾಗೆಯೇ ಮೊಸರನ್ನೂ ಕೊಟ್ಟಿದ್ದರು. ಇನ್ನು ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ಬಾತನ್ನು ಮಾಡಿಸಿದಂತೆ, ಅಂದರೆ ನಾವು ಮುಗಿದ ಮೇಲೆ ಅದು ಬಿಸಿಬೇಳೆ ಬಾತು ಮೊಸರನ್ನ ಎಲ್ಲ ಖಾಲಿ ಆದಮೇಲೆ ಇನ್ನೊಂದು ರೌಂಡು ಬಾತನ್ನು ಮಾಡಿದ್ರಂತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗಂತೂ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದ ಅಂದರೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂದ್ವಿ, ಅಷ್ಟೇ ಟೇಸ್ಟ್ ಕೂಡ ಆಗಿತ್ತು. ಅದಾದಮೇಲೆ 2 ಗಂಟೆ ಆದಮೇಲೆ ಹೋಗಿ ನೋಡಿದ್ರೆ ಫುಲ್ ಎಲ್ಲ ರಶ್ಶು, ಜನ ಆಲ್ರೆಡಿ ಫಸ್ಟು ನಿಂತ್ಕೊಂಡ್ಬಿಟ್ಟಿದ್ರು. ಯಾವಾಗ 2 ಗಂಟೆ ಆಗುತ್ತೆ, ಮೇಲ್ಗಡೆ ಯಾವಾಗ ಹತ್ತುತ್ತೀವಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ಕೊನೆಗೂ ನಾವು ಮೇಲುಗಡೆ ಹತ್ತಿ ದರ್ಶನ ಮಾಡೋಕ್ಕೆ ಆಗಲಿಲ್ಲ, ಕೆಳಗಡೆನೇ ಪೂಜೆ ಮಾಡ್ಕೊಂಡು ಬಂದ್ವಿ. ನೋಡಿ, ಆ ರೀತಿ ಬೆಟ್ಟದ ಮೇಲುಗಡೆ ಅಭಿಷೇಕ ಮಾಡ್ತಾ ಇದ್ದದ್ದು. 2 ಗಂಟೆ ಆಗಿದ್ದ ತಕ್ಷಣ ಫುಲ್ ಜನ ರಶ್ ಆಗಿಬಿಟ್ರು ದೇವ್ರ ದರ್ಶನಕ್ಕೆ ಅಂತ ಹೇಳಿಬಿಟ್ಟು. ಫುಲ್ ಎಲ್ಲ ಮೆಟ್ಲು ತುಂಬ ಜನಗಳೇ ಕಾಣಿಸ್ತಾ ಇದ್ರು. ಆದರೆ ಆ ಕಡೆಯಿಂದ ಮಾತ್ರ ಬರೋದಕ್ಕೆ ಯಾರೂ ಕಾಣಿಸ್ತಾ ಇರಲಿಲ್ಲ. ಒಂದೇ ಕಡೆ ಸ್ಟಕ್ ಆಗಿರೋ ಥರ ಕಾಣಿಸ್ತಾ ಇತ್ತು. ಹಾಗೆ ತುಂಬ ಬಿಸಿಲು ಬೇರೆ ಇತ್ತು. ಅದಾದಮೇಲೆ ನಾವು ಕೆಳಗಡೆನೇ ಪೂಜೆ ಮಾಡಿದ್ವಲ್ಲ, ರಶ್ ಇತ್ತು ಅಂತ ಹೇಳಿಬಿಟ್ಟು ನಾವು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.